ಅಂತ ಸಹ ಗೊತ್ತಿಲ್ದಿರ ಆಚೆ ತಳ್ಳಿ ಗೇಟಿಗೆ ಹೊಟ್ಟೆ ತೆಗೆದು ನಂಗೆ ತುಂಬ ಹೊಟ್ಟೆ ಎಲ್ಲ ನೋವ್ತಿದೆ. ತುಂಬ ವರಷ್ಟಾಗಿ ಮಾತಾಡಿದ್ರು ಸರ್, ಕೆಟ್ಟ ಮಾತು. ಆ ಮಗುನ ಸಾಯಿಸಾಕು, ನೀನು ಸತ್ತೋಗು, ನಾವೇ ಸಾಯಿಸಾಕ್ತೀವಿ, ಹಾಗೆ ಹಿಂಗೆ ಅಂತ ತುಂಬ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ನನಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಸರ್. ಇಷ್ಟು ವರಸ್ಟ್ ಆದರೂ ನಾನು 112 ಕಾಲ್ ಮಾಡಿ ಎಮರ್ಜೆನ್ಸಿ ಅವ್ರಿಗೆ ಮಾತಾಡಿದೆ. ಅವರು ಬಂದರು, ಮಾತಾಡಿದ್ರು, ಹೋದರು. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು ಅಂತ ಇನ್ಫಾರ್ಮ್ ಮಾಡುವ. ಇವಾಗ ನನಗೆ ನ್ಯಾಯ ಬೇಕು ಸರ್. ಯಾವ ರೀತಿ ಒಂದು ಮೋಸ ಮಾಡಿದಮ್ಮ? ನಮ್ಮ ಪ್ರೀತಿ ಮಾಡಿ ಮೋಸ ಮಾಡಿದೆ ಸರ್, ನಂಬಿಸಿ. ನನಗೆಲ್ಲ ಯಾರೂ ಇಲ್ಲ ಅಂತ ಹೇಳಿದ್ದೀನಿ, ಆದರೂ ಅವನು ನಾನು ಇರ್ತೀನಿ, ನಿನಗೂ ನಿನ್ನ ಮಗಳ ಲೈಫ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದೆ ಸರ್. ಎಚ್ ಕ್ರಾಸಲ್ಲಿ RD ಅಂತ ಅವನ ಹತ್ರ ಟಾಟಾ ಟ್ರೆಂಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಸರ್ ಅವನು ಪರಿಚಯ ಆಗಿದ್ದು. ಪರಿಚಯ ಆಗಿ 2 ವರ್ಷ ನನ್ನ ಜೊತೆ ಚೆನ್ನಾಗಿದ್ದ. ಈ ಥರ ಮಾಡಿ ಈ ಥರ ನಂಬಿಸಿ ಮೋಸ ಮಾಡಿದ್ದಾನೆ ಸರ್. ಇವಾಗ ಎಂಟಂತ ಸಹ ಗೊತ್ತಿಲ್ದಿರ ಆಚೆ ತಳ್ಳಿ ಗೇಟಿಗೆ ಹೊಟ್ಟೆ ತೆಗೆದು ನಂಗೆ ತುಂಬ ಹೊಟ್ಟೆ ಎಲ್ಲ ನೋವ್ತಿದೆ. ತುಂಬ ವರಷ್ಟಾಗಿ ಮಾತಾಡಿದ್ರು ಸರ್, ಕೆಟ್ಟ ಮಾತು. ಆ ಮಗುನ ಸಾಯಿಸಾಕು, ನೀನು ಸತ್ತೋಗು, ನಾವೇ ಸಾಯಿಸಾಕ್ತೀವಿ, ಹಾಗೆ ಹಿಂಗೆ ಅಂತ ತುಂಬ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ನನಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಸರ್. ಇಷ್ಟು ವರಸ್ಟ್ ಆದರೂ ನಾನು 112 ಕಾಲ್ ಮಾಡಿ ಎಮರ್ಜೆನ್ಸಿ ಅವ್ರಿಗೆ ಮಾತಾಡಿದೆ. ಅವರು ಬಂದರು, ಮಾತಾಡಿದ್ರು, ಹೋದರು. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು ಅಂತ ಇನ್ಫಾರ್ಮ್ ಮಾಡುವ. ಇವಾಗ ನನಗೆ ನ್ಯಾಯ ಬೇಕು ಸರ್. ಯಾವ ರೀತಿ ಒಂದು ಮೋಸ ಮಾಡಿದಮ್ಮ? ನಮ್ಮ ಪ್ರೀತಿ ಮಾಡಿ ಮೋಸ ಮಾಡಿದೆ ಸರ್, ನಂಬಿಸಿ. ನನಗೆಲ್ಲ ಯಾರೂ ಇಲ್ಲ ಅಂತ ಹೇಳಿದ್ದೀನಿ, ಆದರೂ ಅವನು ನಾನು ಇರ್ತೀನಿ, ನಿನಗೂ ನಿನ್ನ ಮಗಳ ಲೈಫ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದೆ ಸರ್. ಎಚ್ ಕ್ರಾಸಲ್ಲಿ RD ಅಂತ ಅವನ ಹತ್ರ ಟಾಟಾ ಟ್ರೆಂಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಸರ್ ಅವನು ಪರಿಚಯ ಆಗಿದ್ದು. ಪರಿಚಯ ಆಗಿ 2 ವರ್ಷ ನನ್ನ ಜೊತೆ ಚೆನ್ನಾಗಿದ್ದ. ಈ ಥರ ಮಾಡಿ ಈ ಥರ ನಂಬಿಸಿ ಮೋಸ ಮಾಡಿದ್ದಾನೆ ಸರ್. ಇವಾಗ